ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಎಲೆಕ್ಷನ್ ಆ ಒಂದು ಕಾರಣದಿಂದಾಗಿ, ಲೋಕಸಭಾ ಎಲೆಕ್ಷನ್ 2024ರ ನೀತಿ ಸಂಹಿತೆಯ ಕಾರಣದಿಂದಾಗಿ ಏನು ಸ್ಟಾಪ್ ಆಗಿದಂತಹ ಸೌಜನ್ಯ ಪ್ರಕರಣವು ಯಾವಾಗ ಹೋರಾಟವು ಮತ್ತೆ ಆರಂಭವಾಗುತ್ತೆ, ಅಥವಾ ತನಿಖೆಗಳು ನಡೀತಾ ಇದೆಯಾ, ಅಥವಾ ಕಾನೂನು ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಹೋರಾಟ ನಡೀತಾ ಇದೆ, ಇವೆಲ್ಲ ಪ್ರಶ್ನೆಗಳಾಗಿದೆ. ಇವತ್ತು ಏನು ಯಾವ್ದಾದ್ರು ಒಂದು ವಿಡಿಯೋ ಹಾಕಿದ್ರೆ ಅದರ ಕಮೆಂಟ್ ಮುಖಾಂತರ ಬರೋದು. ಕೆಲವೊಂದು ಕಮೆಂಟ್ಸ್ ಗಳು ಬರುತ್ತೆ, ಏನು ನಿಮ್ಮ ಹೋರಾಟ ನಿಂತು ಹೋಗಿದ್ಯಾ, ಏನು ಇವಾಗ ಯಾವುದೇ ಗದ್ದಲಗಳು ಕೇಳಿಸ್ತಾ ಇಲ್ಲ, ಏನು ಇದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಕಾನೂನು ಹೋರಾಟ ಅದೇ ರೀತಿಯಲ್ಲಿ ನಡೀತಾ ಇದೆ ಒಂದು ದಿಕ್ಕಿನಲ್ಲಿ. ಇವಾಗ ಬಾಹ್ಯವಾಗಿ ಒಂದು ಹೋರಾಟ ನಡೀತಾ ಇಲ್ಲ, ಅದಕ್ಕೆ ಅದರದ್ದಂತಹ ಕಾರಣಗಳು ಇವೆ. ಆದ್ರೆ ಎಲೆಕ್ಷನ್ ನಂತರ ಏನು ಜೂನ್ 4ರ ನಂತರ ಏನು ಫಲಿತಾಂಶ ಹೊರ ಬರುತ್ತೆ, ಅದ್ರ ನಂತರ ಕೆಲವೊಂದು ರೂಪುರೇಷೆಗಳನ್ನ ಸೌಜನ್ಯ ಪರ ಹೋರಾಟ ನಾಯಕರು ಆ ಒಂದು ಸಮಿತಿಯಿಂದ ಕೆಲವೊಂದು ತೀರ್ಮಾನಗಳನ್ನ ಕೈಗೊಳ್ಳಲಾಗಿದೆ. ಅದನ್ನ ಎಲ್ಲವನ್ನು ಇವತ್ತು ಮಾಧ್ಯಮಗಳ ಮುಖಾಂತರ ಹೊರಗೆ ತರೋಕೆ ಸಾಧ್ಯ ಇಲ್ಲ. ಆದ್ರೆ ಸೌಜನ್ಯ ಹೋರಾಟಗಾರರಿಗೆ ಮತ್ತು ನಾಯಕರಿಗೆ ಆ ಒಂದು ಹೋರಾಟದ ಬಗ್ಗೆ ಕೆಲವೊಂದು ಬದ್ಧತೆಗಳಿವೆ. ಸೊ ಆದ್ರಿಂದಾಗಿ ಆ ಒಂದು ವಿಚಾರದಲ್ಲಿ ಗಿರೀಶ್ ಭಟ್ರಣ್ಣವರು ಒಂದು 2 ದಿವಸಗಳ ಮೊದಲು ಏನು ಕುಡ್ಲಾರ್ ರಾಂಪೇಜ್ ಅವರ ಜೊತೆ ನಡೆದಂತಹ ಒಂದು ಸಂದರ್ಶನದಲ್ಲಿ ಒಂದು ಸ್ಫೋಟಕವಾದಂತಹ ಒಂದು ಮಾಹಿತಿಯನ್ನ ನೀಡಿದರು. ಯಾಕಂದ್ರೆ ಇವಾಗಿನ ಸೌಜನ್ಯ ಹೋರಾಟದಲ್ಲಿ ಸಾಕ್ಷಿಗಳನ್ನ ಯಾವ ರೀತಿಯಲ್ಲಿ ಒಂದುಗೂಡಿಸಲಾಗಿದೆ ಅಂದ್ರೆ, ಆ ಒಂದು ಸಾಕ್ಷಿಯನ್ನ ಯಾವುದೇ ನ್ಯಾಯಾಲಯ ಈ ಒಂದು ಆರೋಪಿಸಲಾಗುವಂತಹ ವ್ಯಕ್ತಿಗಳ ಮೇಲೆ ನಿರಾಧಾರತ ಸಾಕ್ಷ್ಯ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಈ ಒಂದು ಸಾಕ್ಷಿಯನ್ನ ತೋರಿಸಿದ್ರೆ, ಈ ಒಂದು ಸಾಕ್ಷಿಯಿಂದಾಗಿ ಸೌಜನ್ಯ ಪ್ರಕರಣಕ್ಕೆ ಮಹತ್ವದ ತಿರುವು ಅಂತಲ್ಲ, ನ್ಯಾಯ ಹೇಗೆ ಬಂದೇ ಬಿಡ್ತು ಅನ್ನೋ ಒಂದು ರೀತಿಯಲ್ಲಿ ಗಿರೀಶ್ ಭಟ್ರಣ್ಣವರು ಮಾತಾಡಿದ್ರು. ಅದು ಯಾವ ಸಾಕ್ಷಿ ಅಂತ ನಮಗಂತೂ ಖಂಡಿತ ಗೊತ್ತಿಲ್ಲ. ಆದ್ರೆ ಅವರು ಅಷ್ಟೊಂದು ಖಡಕ್ ಆಗಿ ಒಂದು ಮಾತನ್ನ ಹೇಳ್ಬೇಕು ಅಂದ್ರೆ, ಯಾವ್ದಾದ್ರೊಂದು ಸಾಕ್ಷಿ ಪುರಾವೆಗಳು ಇಲ್ಲದೆ ಇಂತಹ ಒಂದು ರೀತಿಯಲ್ಲಿ ಮಾತಾಡೋರಲ್ಲ ಗಿರೀಶ್ ಭಟ್ರಣ್ಣವರು. ಸೊ ಅದರಿಂದಾಗಿ ಯಾವ್ದಾದ್ರೊಂದು ಸಿದ್ಧತೆಗಳನ್ನ ನಡೆಸಿರ್ಬೇಕು. ಏನು ಚುನಾವಣೆ ನಂತರ ಅದನ್ನ ನಾವು ಕಾದು ಕುಳಿತುಕೊಂಡು ನೋಡ್ಬೇಕಷ್ಟೇ. ಅಂದ್ರೆ ಇನ್ನು ಕೋರ್ಟ್ ಹಿಯರಿಂಗ್ ಇವಾಗ ನಡೀತಾ ಇಲ್ಲ ಈ ಎಲೆಕ್ಷನ್ ಭಾಗವಾಗಿ. ಸೊ ನಂತರ ಎಲೆಕ್ಷನ್ ಫಲಿತಾಂಶ ಬಂದ ನಂತರ ಎಲ್ಲಾ ಹಿಯರಿಂಗ್ಗಳು ಮತ್ತೆ ಆರಂಭವಾಗುತ್ತೆ. ಸೊ ನಂತರ ದಿನಗಳಲ್ಲಿ ಸೌಜನ್ಯ ಪ್ರಕರಣಕ್ಕೆ ಯಾವ ರೀತಿಯಲ್ಲಿ ತಿರುವು ಸಿಗ್ಲಿಕ್ಕಿದೆ ಅನ್ನುವುದು ನಮಗೆ ಗೊತ್ತಾಗ್ಲಿಕ್ಕಿದೆ. ಸೊ ಆ ಒಂದು ಗಿರೀಶ್ ಭಟ್ರಣ್ಣವರು ಒಂದು ಮಾತನ್ನ ಹೇಳಿದ್ರು. ಆ ಮಾತಿನಲ್ಲೇ ಭರವಸೆ ಅನ್ನುವುದಿದೆ. ಆ ಮಾತನ್ನೇ ನಾನು 1-2 ಬಾರಿ ಕೇಳಿದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಸೌಜನ್ಯ ಹೋರಾಟ ದುರಂತದ ಹಾದಿಯತ್ತ ಸಾಗುತ್ತಾ, ಅಥವಾ ನಮ್ಗೆ ಇನ್ನು ನ್ಯಾಯ ಸಿಗೋದೇ ಇಲ್ವಾ ಅನ್ನುವಂತಹ ಒಂದು ಕ್ವಶನ್ಗೆ ಅಲ್ಲಿ ಏನು ಸ್ಪಷ್ಟವಾದಂತಹ ಒಂದು ಉತ್ತರ, ಆ ಒಂದು ಉತ್ತರ ಅಲ್ಲದಿದ್ರು ನಮಗೆ ಆ ಒಂದು ಹೋರಾಟಕ್ಕೆ ಒಂದು ಹುಮ್ಮಸ್ಸು ಅಥವಾ ಧೈರ್ಯ ನೀಡುವಂತಾಗಿದೆ. ಯಾಕಂದ್ರೆ ಒಂದು ಹೆಣ್ಣು ಮಗು ಮಾತ್ರ ಅಲ್ಲ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ವೀಕ್ಷಕರು ದಯವಿಟ್ಟು ತಾವು ತಿಳ್ಕೊಳ್ಳಿ, ಯಾವುದೇ ನೀವು ಇವಾಗ ವೀಕ್ಷಣೆ ಮಾಡ್ತಾ ಇರೋರು ಹಿಂದೂ ಧರ್ಮ ಆಗಿರ್ಲಿ, ಅಥವಾ ಮುಸಲ್ಮಾನ ಧರ್ಮ ಆಗಿರ್ಲಿ, ಕ್ರೈಸ್ತ ಧರ್ಮ ಆಗಿರ್ಲಿ, ಇತರ ಯಾವುದೇ ಧರ್ಮದವರೇ ಆಗಿರ್ಲಿ, ಈ ಒಂದು ವಿಡಿಯೋನ ವೀಕ್ಷಿಸ್ತಾ ಇದ್ರೆ ದಯವಿಟ್ಟು ಒಂದು ತಿಳ್ಕೊಳ್ಳಿ, ನೀವು ನಿಮ್ಮ ಆ ಒಂದು ಏನು ಕಷ್ಟದ ಸಂದರ್ಭದಲ್ಲಿ ನಿಮ್ಮ ಜೊತೆ ಯಾರಿರ್ತಾರೋ, ನಿಮಗಾಗಿ ಯಾರು ಹೋರಾಡ್ತಾರೋ, ದಯವಿಟ್ಟು ಅವರನ್ನ 2 ಕೈಗಳಿಂದ ಬಿಗಿದಪ್ಪಿಕೊಳ್ಳಿ. ಯಾಕಂತಂದ್ರೆ ಇನ್ನಿತರವಾದಂತಹ, ಯಾಕಂದ್ರೆ ಒಂದು ಧರ್ಮ ಅಪಾಯದಲ್ಲಿದೆ, ಅಥವಾ ಇನ್ನೊಂದು ಧರ್ಮದಿಂದ ನಮ್ಮ ಧರ್ಮಕ್ಕೆ ಅಪಾಯ ಇದೆ ಎನ್ನುವಂತಹ ಹೆದರಿಕೆಯನ್ನ, ಭಯವನ್ನ ಹುಟ್ಟಿಸಿ ಯಾರು ನಿಮ್ಮನ್ನ ಆಳ್ಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರಿಂದ ದಯವಿಟ್ಟು ದೂರ ಇರಿ. ಯಾಕಂತಂದ್ರೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕೆಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಹೊರತು ಯಾವುದೇ ಪ್ರಯೋಜನ ಇಲ್ಲ. ಯಾಕಂತಂದ್ರೆ ನೇಹಾ ಕೊಲೆ ಪ್ರಕರಣ ಇರ್ಬೋದು, ಅಂಜಲಿ ಕೊಲೆ ಪ್ರಕರಣ ಇರ್ಬೋದು, ಎಲ್ಲ ಇವಾಗ ಕನಿಷ್ಠ ಒಂದು ತಿಂಗಳಡೆಯಲ್ಲಿ 3 ಬರ್ಬರವಾಗಿ ಕೊಂದಂತಹ ಕೊಲೆ ಪ್ರಕರಣಗಳಲ್ಲಿ ಒಂದೇ ಒಂದು ಪ್ರಕರಣವನ್ನ ಹಿಡಿದುಕೊಂಡು ರಾಜ್ಯಾದ್ಯಂತ ಗಲಭೆ ಪ್ರತಿಭಟನೆ ನಡೆಸಿದಂತಹ ಪಕ್ಷವಾಗಿದೆ ಬಿಜೆಪಿ ಅಥವಾ ಅದರ ಸಂಘ ಸಂಸ್ಥೆಗಳು. ಅವರಿಂದಾಗಿ ಇನ್ನಿತರ ಕೊಲೆ ಪ್ರಕರಣಗಳಲ್ಲಿ ಯಾವುದೇ ಅವರ ಹೋರಾಟಗಳಿರ್ಬೋದು, ಪ್ರತಿಕ್ರಿಯೆಗಳಿರ್ಬೋದು ಏನು ಲಭ್ಯವಾಗದ ಒಂದು ಪರಿಸ್ಥಿತಿಯಲ್ಲಿ ಒಂದಂತೂ ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಹೆಣ್ಣು ಅತ್ಯಾಚಾರಕ್ಕೊಳಗಾದ್ರೆ, ಹೆಣ್ಣು ಕೊಲೆ ಆದ್ರೆ, ಅಥವಾ ಏನಾದ್ರೂ ಒಂದು ಸಂಭವಿಸಿದ್ರೆ ನಿಮಗೆ ನ್ಯಾಯ ಬೇಕು ಅಂದ್ರೆ ಕೊಂದವನು, ಅತ್ಯಾಚಾರ ಮಾಡಿದವನು, ಅಥವಾ ಹಲ್ಲೆ ಮಾಡಿದವನು, ಅಥವಾ ಸಂತ್ರಸ್ತೆ ವಿರೋಧಿ ಬಣದಲ್ಲಿ ಮುಸಲ್ಮಾನನಿರ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಗಿರೀಶ್ ಭಟ್ರಣ್ಣವರು ಹೇಳಿದ್ರು. ಅದು 100% ಸತ್ಯ. ನಿಮ್ಮ ವಿರೋಧಿಗಳು ಅಥವಾ ನಿಮ್ಮನ್ನ ಕೊಲೆ ಮಾಡಿದವರು, ಹಲ್ಲೆ ಮಾಡಿದವರು, ಅಥವಾ
ಏನಾದ್ರೂ ಒಂದು ಮಾಡಿ ಆರೋಪಿ ಸ್ಥಾನದಲ್ಲಿ ಮುಸಲ್ಮಾನನಿದ್ರೆ ಮಾತ್ರ ನಿಮ್ಮ ಜೊತೆ ನಿಲ್ಲಲಿಕ್ಕೆ ಎಲ್ಲ ಏನು ನಾಮಫಲಕವನ್ನು ಹಾಕಿದಂತಹ ಹಿಂದುತ್ವ ನಾಯಕರು ನಿಮ್ಮ ಜೊತೆ ಬರ್ತಾರೆ ಹೊರತು ಇನ್ನಿತರ ಸಂದರ್ಭಗಳಲ್ಲಿ ನಿಮ್ಮ ಕಡೆ ತಿರುಗಿಯೂ ನೋಡದಂತಹ ಪರಿಸ್ಥಿತಿ ಇವಾಗ ನಮ್ಮ ಕಣ್ಣ ಮುಂದೆ ನೀವೇ ನೋಡಿ, ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಇದೆಲ್ಲವೂ ನಾವು ನೀವುಗಳು ಮಾತಾಡುವಂತಹ ಒಂದು ಏನು ಮಾತುಗಳು ಅಂತ ತಿಳ್ಕೊಬೇಡಿ, ಇದು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇರುವಂತಹ ಒಂದು ನಗ್ನ ಸತ್ಯ ಆಗಿದೆ. ಸೊ ಅದರಿಂದಾಗಿ ಏನು ನಿಸ್ವಾರ್ಥತೆಯಿಂದ ಜನರ ಜೊತೆಗೆ ಕೈ ಜೋಡಿಸಿಕೊಂಡು ಬರ್ತಾರೆ, ಯಾವುದೇ ನಿಮ್ಮಿಂದ ದುಡ್ಡು ತಗೊಳ್ಳಿ, ಈ ಒಂದು ಹೋರಾಟ ಸೌಜನ್ಯ ಹೋರಾಟ ಅಂತ ತಗೊಳ್ಳಿ, ನಿಮ್ಮಿಂದ ಯಾವುದೇ ಒಂದು ನಯಾ ಪೈಸೆ ಯಾರು ತಗೊಳ್ಳಲ್ಲ, ಅಥವಾ ನಿಮ್ಮನ್ನ ಫೋರ್ಸ್ ಮಾಡಿ ನೀವು ಬರ್ಬೇಕು, ನೀವು ಹೋರಾಟಕ್ಕೆ ಬರ್ಬೇಕು, ಇಲ್ಲ ಅಂದ್ರೆ ಆ ರೀತಿ ಮಾಡ್ತೀವಿ ಈ ರೀತಿ ಮಾಡ್ತೀವಿ ಅನ್ನುವಂತ ಒಂದು ಏನು ಬೆದರಿಕೆಗಳಿಲ್ಲ, ಅಥವಾ ನಮ್ಮ ಧರ್ಮ ಅಪಾಯದಲ್ಲಿದೆ, ನಮ್ಮ ಧರ್ಮದ ಹೆಣ್ಣು ಮಕ್ಕಳು ಅಪಾಯದಲ್ಲಿದ್ದಾರೆ ಅಂತ ನಿಮ್ಮನ್ನ ಫೋರ್ಸ್ ಮಾಡಿ ಕರಿತಾ ಇಲ್ಲ. ಹೆಣ್ಣು ಮಗು ಯಾವುದೇ ಜಾತಿಯಾಗಿರ್ಲಿ, ಹೆಣ್ಣು ಮಗುವಿನ ವಿರುದ್ಧವಾಗಿ ಇಲ್ಲಿ ಹೋರಾಟ ನಡೀತಾ ಇದೆ. ಹೆಣ್ಣು ಮಗುವಿನ ಏನು ಸಂತ್ರಸ್ತರಾಗಿ ಹೆಣ್ಣು ಮಗು ಇರುವ ಕಡೆ ಇಲ್ಲಿ ಹೋರಾಟ ನಡೀತಾ ಇದೆ. ಹೆಣ್ಣು ಮಗುವಿನ ಮೇಲೆ ನಡೆಯುವಂತ ಕ್ರೂರ ಕೃತ್ಯಗಳ ವಿರುದ್ಧವಾಗಿ ಇಲ್ಲಿ ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ಯಾರು ವಿರುದ್ಧ ಯಾರಿರ್ತಾರೆ, ಅಲ್ಲಿ ಧರ್ಮ, ಜಾತಿ, ಪಂಗಡ ಯಾವುದನ್ನು ನೋಡ್ತಾ ಇಲ್ಲ, ಎಲ್ಲ ಒಂದೇ. ಅವ ಅತ್ಯಾಚಾರಿ, ಅವ ಕೊಲೆಗಾರ, ಅವನಿಗೆ ಯಾವುದೇ ಧರ್ಮ ಇಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಹೋರಾಟ ಮಾಡುವಂತಹ ಜನನಾಯಕರನ್ನ ಬೆಂಬಲಿಸಿ, ಅದು ಯಾರೇ ಆಗಿರ್ಲಿ, ಹಿಂದೂ ಆಗಿರ್ಲಿ, ಮುಸಲ್ಮಾನ್ ಆಗಿರ್ಲಿ, ಕ್ರೈಸ್ತನ್ ಆಗಿರ್ಲಿ, ಅಲ್ಲಿ ಧರ್ಮ ನೋಡ್ಬೇಡಿ, ಯಾರು ನಿಮ್ ಜೊತೆ ಇರ್ತಾರೆ ಅವರ ಜೊತೆ ನೀವು ಕೈ ಜೋಡಿಸಿ. ಸೊ ಅದರಿಂದಾಗಿ ಗಿರೀಶ್ ಮಠಣ್ಣ ಅವರು ಏನ್ ಹೇಳಿದ್ರು ಕುಡ್ಲ ರಾಂಪೇಜ್ನಲ್ಲಿ ಅನ್ನುವಂತಹ ಒಂದು ಸಣ್ಣ ಟಾಪಿಕ್ ಅನ್ನ ನಿಮ್ ಮುಂದೆ ತೋರಿಸ್ತಾ ಈ ಒಂದು ವಿಡಿಯೋಗೆ ಕೊನೆ ಆಡ್ತಾ ಇದ್ದೆ. ದಯವಿಟ್ಟು ಈ ಒಂದು ಮಾಹಿತಿಯನ್ನ ಜನರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿ, ಯಾಕಂದ್ರೆ ಜನಸಾಮಾನ್ಯರಿಗೆ ತಲುಪ್ತಾ ಇಲ್ಲ. ಸಾಧ್ಯವಾದ್ರೆ ವಿಡಿಯೋ ಡೌನ್ಲೋಡ್ ಮಾಡಿ ವಾಟ್ಸಪ್ ಮುಖಾಂತರ ಬೇಕಾದ್ರೂ ಶೇರ್ ಮಾಡಿ, ಜನಸಾಮಾನ್ಯರಿಗೆ ಈ ಒಂದು ಮಾಹಿತಿ ತಲುಪಲಿ. ಯಾಕಂತಂದ್ರೆ ನಾವಿಲ್ಲಿ ಅನ್ಕೋತಾ ಇರುವುದಕ್ಕಿಂತಲೂ ಬಹಳಷ್ಟು ಕ್ರಿಟಿಕಲ್ ಆಗಿ ಸಮಾಜ ಮುಂದೆ ಸಾಗ್ತಾ ಇದೆ. ನಾವು ಅನ್ಕೊಳ್ತೀವಿ ಏನು ನಡೀತಾ ಇಲ್ಲ, ಇಲ್ಲೋ ಒಂದು ಉತ್ತರ ಕನ್ನಡ ಅಥವಾ ಉತ್ತರ ಕನ್ನಡ ತಿಳ್ಕೊತಾರೆ, ಅದು ದಕ್ಷಿಣ ಕನ್ನಡದಲ್ಲಿ ಪರವಾಗಿಲ್ಲ. ಇಲ್ಲಿ ಮುಂದೆ ನಮ್ಮ ಮನೆ ಮಗುಗೂ ಇದೇ ಒಂದು ಪರಿಸ್ಥಿತಿ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ, ನಾವು ಅವತ್ತು ಇನ್ನೊಂದು ಮನೆಯ ಮಗಳನ್ನ ನಾವು ಆ ರೀತಿಯಲ್ಲಿ ನೋಡಿದ್ವಿ. ಆ ಒಂದು ಹೋರಾಟ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಪಾಲುದಾರಿಕೆಯನ್ನ ಅಲ್ಲಿ ಮಾಡಿರ್ಲಿಲ್ಲ, ನಮ್ಮ ಒಂದು ಏನೋ ಪ್ರೆಸೆಂಟ್ ಅನ್ನ ಅಲ್ಲಿ ಕೊಟ್ಟಿರ್ಲಿಲ್ಲ ಎನ್ನುವಂತಹ ಒಂದು ಖೇದಕರ ನಮ್ಮ ಮನಸ್ಸಿಗೆ ಬರುತ್ತೆ. ಸೊ ಅದರಿಂದಾಗಿ ಇವತ್ತೇ ಒಂದು ಹೆಣ್ಣಿಗೆ ಅನ್ಯಾಯ ಆದ್ರೆ ಕನಿಷ್ಠ ಪಕ್ಷ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಿ ಬರುವಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಆದ್ರೂ ನಿಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿ. ಸೊ ಗಿರೀಶ್ ಮಠಣ್ಣ ಅವರು ಒಂದು ಸಾಕ್ಷಿ ವಿಚಾರದಲ್ಲಿ ಒಂದು ಮಾತನ್ನ ಇಲ್ಲಿ ಒಂದು ಕ್ಲಿಪ್ ಅನ್ನ ಇಡ್ತಾ ತೋರಿಸ್ತೇನೆ, ಯಾಕಂದ್ರೆ ನೀವು ಕೇಳಿ. ಹೇರಿಂಗ್ ಆಫೀಸರ್ಸ್ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಕೋರ್ಟ್ ಇಂದ ಆದೇಶ ಬಂತು, ಮತ್ತೆ ಇಲ್ಲಿ ನಾವು ಒತ್ತಡ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅವಾಗ ಅವರು ಹೇಳ್ಕೊಂಡ್ರಂತೆ ಆದಮ್ ಅವರು, ನಾನು ಅಂದ್ರೆ ಈ ರಂಜಾನ್ ಮಾಸ ಇದೆ, ಅದು ನಮಗೆ ಪವಿತ್ರ ಮಾಸ, ಅದು ಅದ್ರಲ್ಲಿ ನಾವು ಸುಳ್ಳು ಹೇಳ್ಬಾರ್ದು. ಜೀವನ ಪೂರ್ತಿ ನನಗದೊಂದು ನೋವು ಕಾಡಿದೆ, ನಮ್ಮಿಂದ ಏನೋ ತಪ್ಪಾಗಿದೆ, ನಾನು ಹೇಳ್ಕೋಬೇಕು ಅಂತ ಅವ್ರ ಮನೆಯಲ್ಲಿ ಮತ್ತೆ ಅವ್ರ ಸ್ನೇಹಿತರಲ್ಲಿ ಹೇಳ್ಕೊಳ್ಳೋದಕ್ಕೆ ಪ್ರಾರಂಭ ಆದ ತಕ್ಷಣ ಅವರು ಬಹಳ ಮಿಸ್ಟೀರಿಯಸ್ಲಿ ಫೋಮಕ್ ಹೋಗ್ತಾರೆ. 420 ಕೆಲಸ ಮಾಡಿಲ್ಲ, ಹೋರಾಟ ಮಾಡ್ತಾ ಇದೀವಿ, ತಲೆ ಎತ್ಕೊಂಡೇ ಜೈಲಿಗೆ ಹೋಗ್ತೀವಿ, ತಲೆ ಎತ್ಕೊಂಡೇ ಜೈಲಿಂದ ಹೊರಗಡೆ ಬರ್ತೀವಿ. ಈಗ ಬಹಿರಂಗ ಪಡಿಸೋಕ್ ಆಗೋದಿಲ್ಲ, ಆದ್ರೆ ಒಳ್ಳೆ ಬೆಳವಣಿಗೆ ಮಾತ್ರ ಖಂಡಿತ ನಡೆದಿದೆ. ಅಂದ್ರೆ ಈ ಯಾರು ಅತ್ಯಾಚಾರಿ ಕುಟುಂಬದವರು ಇದಾರೆ, ಅಲ್ಲಿ ನೇತ್ರಾವತಿ ತೀರದ ಧರ್ಮೋದ್ಯಮಗಳಿದ್ದಾರೆ, ಅವರಿಗೆ ಶಿಕ್ಷೆಗೆ ಗುರಿಪಡಿಸೋದಕ್ಕೆ ಒಂದಿಷ್ಟು ಒಳ್ಳೆ ಬೆಳವಣಿಗೆ ನಡೆದಿದೆ. ಅದನ್ನ ನಾನೀಗ ಸದ್ಯಕ್ಕೆ ಬಹಿರಂಗವಾಗಿ ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಆದ್ರೆ ಒಂದು ಹೆಲ್ಪ್ ಲೈನ್ ಅಂತಂದ್ರೂ ಖಂಡಿತ ಸರ್ಕಾರ ಮಾಡ್ಬೇಕಾಗತ್ತೆ. ನಾವು ಕೂಡ ಆ ಪ್ರಯತ್ನದಲ್ಲಿ ಇದೀವಿ. ಈಗ ಹೆಲ್ಪ್ ಲೈನ್ ಇಲ್ಲದೆ ಹೋದ್ರು ಕೂಡ ಈಗ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ ನವರು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ ಕೇಳಿ, ಇತಿಹಾಸ ನಿಮ್ಮನ್ನ ನೆನೆಸ್ಕೊಳ್ತದೆ, ನಿಮ್ಮ ಮುಂದೆ ನಾನು ನಿಮ್ಮನ್ನ ಹೊಗಳ್ತಾ ಇಲ್ಲ. ಯೂಟ್ಯೂಬ್ ಚಾನೆಲ್ ಗಳನ್ನ ನಿಜವಾಗ್ಲೂ ಕೂಡ ಈ ದೇಶ ನೆನೆಸ್ಕೊಳ್ತದೆ ಸೌಜನ್ಯ ಪ್ರಕರಣದಲ್ಲಿ, ಬಿಕಾಸ್ ಆಫ್ ಯುವರ್ ರೋಲ್. ಇವತ್ತು ಯಾರು ಸೌಜನ್ಯ ಪ್ರಕರಣದಲ್ಲಿ ಎಲ್ಲರಿಗೂ ಕೂಡ ಕರೆಗಳು ಬರ್ತಾ ಇದೆ. ನಮ್ ಜೊತೆಗೆ ಹಿಂಗಾಯ್ತು, ಮೊನ್ನೆ ಅದು ಹಾಯ್ ಕರ್ನಾಡು ಚಾನೆಲ್ಗೆ ಇದನ್ನಾಯ್ತು, ಆಮೇಲೆ ಜನತಾ ಏಜೆಂಟ್ ಇರ್ಬೋದು, ನಿಮ್ಗೆ ನೀವು ನಿರಂತರವಾಗಿ ಅವಾಗಿಂತನೂ ಕೂಡ ಇದ್ದೀರಿ. ಬೇರೆ ಬೇರೆ ಸುಮಾರು ಚಾನೆಲ್ಗಳಿದೆ ಯೂಟ್ಯೂಬ್ ಚಾನೆಲ್ಗಳಿಗೆ. ಆ ನಂತರ ನಮ್ಮ ಅಕ್ಷರ ಮೀಡಿಯಾ ಇರ್ಬೋದು, ನಾನು ಬರೀ ಇದರಲ್ಲಿ ಅಂದ್ರೆ ಎಲ್ಲರೂ ಕೂಡ ಅಷ್ಟೇ, ನಾ ಹೇಳಿದವ್ರು ಇಷ್ಟೇ ಅಲ್ಲ, ಎಲ್ರಿಗೂ ಕೂಡ ಅಷ್ಟೊಂದು ಮಹಾಕಾಲ ಇರ್ಬೋದು, ಇವ್ರೆಲ್ಲರಿಗೂ ಕೂಡ ಕರೆಗಳು ಬರ್ತಾ ಇದೆ. ಈಗ ಮಂಗಳೂರಿನಲ್ಲಿ ಇನ್ನು ಸಾಕಷ್ಟು ಚಾನೆಲ್ಗಳು ಈಗ ಮಾತಾಡ್ತಾ ಇದ್ದಾರೆ, ಅವ್ರು ಎಲ್ರಿಗೂ ನೋಡಿ ಹಿಂಗ ಇದನ್ನಾಗಿದೆ, ನಾವು ಮಾತಾಡ್ತೀವಿ ಅಂತ ಮುಂದ್ ಬರ್ತಾ ಇದ್ದಾರೆ. ಹಿಂಗಾಗಿ ನಾವು ಕೂಡ ಇದನ್ನ ಏನಂತ ಒಂದು ಹೆಲ್ಪ್ ಲೈನ್ ಅಂತ ಮಾಡಿ
ಆಮೇಲೆ ಇನ್ನೊಂದು ಹೇಳ್ತೇನೆ ನಿಮ್ಗೆ, ಕೆಲವೊಂದು ವಿಷಯಗಳನ್ನ ನಾನು ಹೇಳಬೇಕಾಗುತ್ತೆ. ಮೊನ್ನೆ ಒಂದು ಹೆಣ್ಮಗಳು ತನ್ನ ನೋವನ್ನ ಹೇಳ್ತಾಳೆ ಬಹಿರಂಗವಾಗಿ ಮಹೇಶ್ ಶೆಟ್ಟರ್ಗೆ. ನಾವು ಮತ್ತು ಮಹೇಶ್ ಶೆಟ್ಟರು ಒಂದು ಸಾರ್ವಜನಿಕ ಸಂವಾದ ಮಾಡ್ಬೇಕಾದ್ರೆ ಒಬ್ರು ಹೆಣ್ಮಗಳು ತಮಗಾಗಿರುವಂತ ನೋವನ್ನ ಹೇಳ್ಕೊತಾರೆ. ಹೇಳ್ಕೊಂಡ ತಕ್ಷಣ ಒಬ್ಬನು ಮೈಸೂರಿನ ಮಹಿಳೆ, ತುಂಬಾ ಅವ್ರಿಗೆ ಕಾಳಜಿ ಇದೆ, ಹೋರಾಟದ ಬಗ್ಗೆ, ನ್ಯಾಯದ ಬಗ್ಗೆ ಕಾಳಜಿ ಇದೆ. ಅವರು ಹೇಳಿದ್ದು ಪ್ರಸಾರ ಆಗುತ್ತೆ, ಯೂಟ್ಯೂಬ್ ಮುಖಾಂತರ ಪ್ರಸಾರ ಆಗುತ್ತೆ. ಅದಾಗಿ ಒಂದಿಷ್ಟು ದಿನದ ಮೇಲೆ ಆ ಮಹಿಳೆಗೆ ಒಂದು ಸ್ಯಾಟಲೈಟ್ ಚಾನೆಲ್ ನವ್ರ ಕಡೆಯಿಂದ ಬೆದರಿಕೆ ಬರ್ತದೆ. ನೀವ್ ಯಾಕೆ ಮಾತಾಡ್ತೀರಿ, ನೀವ್ ಯಾಕೆ ಮಾತಾಡಕ್ ಹೋದ್ರಿ, ಡಿಲೀಟ್ ಮಾಡ್ತೀರಿ ಅಂತ. ಸ್ಯಾಟಲೈಟ್ ಚಾನೆಲ್ ಅವ್ರು ಒಬ್ರು ಮಾಡಿ ಅವ್ರಿಗೆ ಇದು ಮಾಡ್ತಾರೆ. ಆ ನಂತರ ನಮ್ಮ ಮೇಲೆ ಇನ್ನೊಬ್ಬನು ಇಲ್ಲಿ ಸ್ಟೇಟ್ ಇನ್ನೊಬ್ರು ಆ ಚಾನಲ್ ಅಲ್ಲ, ಇನ್ನೊಬ್ರು ಚಾನಲ್ ಅವನು, ನೀವೇ ಅದನ್ನ ಪ್ರಸಾರ ಮಾಡಿದ್ರಿ. ಒಬ್ಬ ಮಹಿಳೆಗೆ, ನಮ್ಮ ಹೋರಾಟಗಾರತಿ, ದಿಟ್ಟ ಹೋರಾಟಗಾರತಿಗೆ ಕರೆಸಿ ಸ್ವಾಮಿ ಅಂತ, ಢೋಂಗಿ ಸ್ವಾಮೀಜಿ ಒಬ್ಬ ಮಂಗಳೂರಿನ ರಾಕೇಶ್ ಶೆಟ್ಟಿ ವಜ್ರದೇನೋ ಇದು ಯಾವ್ದೇನೋ ಆತ, ಅದು ಮತ್ತೆ ರಾಕೇಶ್ ಶೆಟ್ಟಿ ನಮ್ಮ ಮೇಲೆ, ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ, ಜಯಂತ್ ಟಿ ಅವ್ರ ಮೇಲೆ ಒಂದು ಸುಳ್ಳು ಕೇಸ್ ಹಾಕಕ್ ನೋಡ್ತಾನೆ. ಚಿತ್ರಪ್ರಭಾ ಅನ್ನೋ ಒಂದು. ಆ ನಂತರ ನನ್ನ ಮೇಲೆ ಏನೇನ್ ಕೇಸ್ ಇದೆ ಅಂತ ಹೇಳಿ ನೋಡೋದಕ್ಕೆಲ್ಲ ಒಂದು ಸ್ಪೈಗಳನ್ನ ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯನ್ನೇ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. 20 ವರ್ಷದ ಹಿಂದೆ ನಡೆದಂತ ಪ್ರಕರಣದ ಬಗ್ಗೆ ಮಟ್ಟಣ್ಣವ್ರ ಮೇಲೆ ಏನಾದ್ರು ಇದೆಯಾ? ಅದು ಏನು ಡಾಕ್ಟರ್ ಒಬ್ಬ ಭ್ರಷ್ಟ ವೈದ್ಯಾಧಿಕಾರಿ ಮೇಲೆ ಅವನ ಭ್ರಷ್ಟಾಚಾರನ ಪ್ರಶ್ನಿಸಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಆಗುತ್ತೆ. ಆ ಕೇಸ್ ಮುಗಿದು ಹೋಗುತ್ತೆ, ಅಕ್ವಿಟ್ ಆಗುತ್ತೆ. ಆದ್ರೂ ಕೂಡ ಇನ್ನು ದುರ್ಬಳಕೆ ಮಾಡ್ಕೊಂಡು ನಮ್ಮ ಮೇಲೆ ಮತ್ತೆ ಒಂದ್ ಸೆಕೆಂಡ್ ಸುಳ್ಳು ಕೇಸ್ ಮಾಡೋದಕ್ ನೋಡ್ತಾರೆ. ಕಳಸಾ ಬಂಡೂರಿ ಹೋರಾಟದಲ್ಲಿ ನಾನು ಇದ್ದಿದ್ದನ್ನ, ಅಲ್ಲಿ ಹೋರಾಟದ ಸಂದರ್ಭದಲ್ಲಿ ಆದಂತ ಪ್ರಕರಣವನ್ನ ಆಫ್ಟರ್ 10 years ಮತ್ತೆ ಅದನ್ನ ಓಪನ್ ಮಾಡಕ್ ನೋಡ್ತಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ವಿನಾಕಾರಣ ಅವ್ರ ಮೇಲೆ ನಿರಂತರವಾಗಿ ಕೇಸ್ ಹಾಕಕ್ ನೋಡ್ತಾರೆ. ಪ್ರಸನ್ನಕ್ಕನ ಮೇಲೆ ಏನೋ ಒಂದು ಬೆಳವಣಿಗೆ ನಡೆದಿದೆ, ತಮ್ಮಣ್ಣ ಶೆಟ್ಟರಿಗೆ ಇನ್ನೇನೇನ್ ಮಾಡ್ತಾರೋ ಗೊತ್ತಿಲ್ಲ. ಇವೆಲ್ಲಾ ಪ್ರಯತ್ನಗಳು ಕೂಡ ಮಾಡ್ತಾ ಇದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ಕಡೆ ರಿಜಿಸ್ಟರ್ ಆಗ್ಬೇಕು, ಎಲ್ಲ ಕೂಡ ಏನೇನ್ ನಡೀತಾ ಇದೆ, ಒಂದ್ ಕಡೆ ಇದು ದಾಖಲೆ ಆಗ್ಬೇಕು. ಇವರು ಮಾಡೇ ಇಲ್ಲ ಅಂತ ಹೇಳಿದ್ರೆ ಏನ್ ಸರ್, ಇವರು ಮಾಡೇ ಇಲ್ಲ ಅಂತ ಹೇಳಿದ್ರೆ, ಇವರು ಅತ್ಯಾಚಾರ, ಈ ಕುಟುಂಬ ಅತ್ಯಾಚಾರನೇ ಮಾಡಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಇವೆಲ್ಲ ಯಾಕಪ್ಪ ಬೇಕು? ಪೊಲೀಸರದ ಮೇಲೆ ಯಾಕಪ್ಪ ಇವರು ಪ್ರೆಷರ್ ಹಾಕ್ತಾ ಇದಾರೆ ಇಷ್ಟೊಂದು? ಪ್ರಸನ್ನಕ್ಕನಿಗೆ ಸಿಕ್ಕಾಪಟ್ಟೆ ಏನಾರ ಬಯಸಿದ್ರು, ತಮ್ಮಣ್ಣ ಶೆಟ್ರು ಸರಾಯಿ ಮಾರ್ತಿದ್ರು, ಇವ್ರಿಗೆ ಅವ್ರು ಸರಾಯಿ ಯಾರ ಮಾಡ್ಲಿ, ಏನಾರ ಮಾಡ್ಲಿರಿ, ಅವ್ರಿಗೇನೇನು ಅನಧಿಕೃತವಾಗಿ ಈಗ ಏನಾದ್ರು ಇದನ್ನ ಮಾಡಿದಾರ ಅವರು? ಮಹೇಶ್ ಶೆಟ್ಟರ್ ನೋಡಿ, ಅದಕ್ಕೆ ಹೇಳ್ತಾ ಇದ್ದೇನೆ, ದೇವ್ರಿದ್ದಾನೆ, ನನಗೆ ಬಹಳ ನಂಬಿಕೆ ಇದೆ. ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ, ಹಿಸ್ಟ್ರಿ ಶೀಟರ್ ಅಮಾಯಕರ ಮೇಲೆ ಹಿಸ್ಟ್ರಿ ಶೀಟರ್ ಮಾಡಬಾರ್ದು, ಮಾಡಿದ್ರೆ ಅದನ್ನೆಲ್ಲ ನೀವು ಸರಿಪಡಿಸ್ಕೊಳ್ಳಿ. ಸುಪ್ರೀಂ ಕೋರ್ಟ್ ನಿನ್ನೆ ಹೇಳಿದೆ. ಮಹೇಶ್ ಶೆಟ್ಟರ್ ಮೇಲೆ ಏನ್ ಸರ್ ಅವ್ರು ರೌಡಿಸಮ್ ಮಾಡಿದ್ರು? ಯಾರ ಮೇಲೆ ರೌಡಿಸಮ್ ಮಾಡಿದ್ರು ಅವರು? ಇವ್ರ ವಿರುದ್ಧ ಧ್ವನಿ ಇಟ್ಟಿದ್ದಕ್ಕೆ ಹಿಸ್ಟ್ರಿ ಶೀಟ್ ಮಾಡಿದ್ರು ಅವ್ರನ್ನ. ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ. ನಾನ್ ಹೇಳ್ತಾ ಇದ್ದೀನಿ, ಅದು ಮಹೇಶ್ ಶೆಟ್ಟರ್ ಪರವಾಗಿನೇ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ನಾನು ಹೇಳ್ತೀನಿ. ಆ ಅಮಾಯಕರ ಮೇಲೆ ನೀವು ಅಮಾಯಕರ ಅಂತ ಹೇಳಿದ್ರೆ ಅವಿದ್ಯಾವಂತ, ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಒಂದು 307 ಕೇಸಲ್ಲಿ ಗೊತ್ತೇ ಇಲ್ಲ, ಅವ್ರ ಮೇಲೆ ಕೇಸ್ ಆಗಿದ್ದೇ ಗೊತ್ತಿಲ್ಲ ಅವ್ರಿಗೆ. ಸುಮ್ನೆ 307 ಕೇಸ್ ಹಾಕಿದ್ರು, FIR ಹಾಕಿದ್ರು, ಮುಗಿತು. ಆ ಬೇಸಿಸ್ ಮೇಲೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕಿದ್ರು. ಆ 307 ಯಾವಾಗ ಆಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ನ್ಯಾಯ ಖಂಡಿತ ಇದೆ. ಅಣ್ಣಪ್ಪ ಸ್ವಾಮಿ ಕಣ್ ತೆಗೆದಿದ್ದಾನೆ. ಎಷ್ಟು ಕೇಸ್ ಹಾಕಿದ್ರು ಅವ್ರ ಮೇಲೆ? ನಮ್ಮ ಮೇಲೆ ನೋಡಿ, ಈಗ ನಾವ್ ತಲೆಗೆ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ತಲೆ ಕೆಸ್ಕೊಳ್ಳಲ್ಲ, ಫೈಟ್ ಮಾಡ್ತೀವಿ. ನಾವು ಫೈಟ್ ಮಾಡೋ ಕೆಪಾಸಿಟಿ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಒಂದಲ್ಲ 100 ಕೇಸ್ ಹಾಕಿದ್ರು ಕೂಡ ಆ ಎಲ್ಲಾ FIR ಗಳನ್ನು ಕೂಡ ಹಾರ ಹಾಕೊಂಡು ತಿರ್ಗಾಡ್ತೀನಿ ಅಂತ ನಾನು ಹೇಳಿದ್ದೆ. ಈಗಲೂ ಅದೇ ಮಾತು ಹೇಳ್ತಾ ಇದ್ದೀನಿ. ಇವ್ರಿಗೆ ಗೊತ್ತಾಗ್ಲಿ, ನಮ್ಮ ಅಪೋಸಿಟ್ ನೋಡ್ರಿ, ಇಲ್ಲಿ ಒಬ್ರು ಕುಂತಾನಲ್ಲ ಬೆಂಗಳೂರಿನಲ್ಲಿ, ಸುರೇಂದ್ರ ಅಂತ, ಎಲ್ಲಾ ಪೊಲೀಸ್ ಆಫೀಸರ್ಗೆ ಸೆಟ್ಟಿಂಗ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಎಲ್ಲಾ ಮಿನಿಸ್ಟರ್ ಮನೆಗೆ ಹೋಗಿ ಹಾಲ್ ಹಾಕಿ ಬರ್ತಾನ ಅವ್ನು. ಮಾಂಸ ಮೀನಾ ತಂದು ಕೊಟ್ಟು IPS ಆಫೀಸರ್ಸ್ ಗಳಿಗೆ ಆ ಮಿನಿಸ್ಟರ್ ಮನೆಗೆ ಹೋಗಿ ಹಾಲ್ ಹಾಕಿ ಬರ್ದೆ ಸುರೇಂದ್ರ ಇರದೆ ಸೆಟ್ಟಿಂಗ್ ಮಾಡಕ್ಕೆ ಬೆಂಗಳೂರಲ್ಲಿ.
ಅವರು ಯಾರ್ಯಾರ ಹೈ ಪ್ರೊಫೈಲ್ ದೊಡ್ಡ ದೊಡ್ಡ ಮಿನಿಸ್ಟರ್ ಇದಾರೆ, ಆಫೀಸರ್ಸ್ ಇದಾರೆ, ಮುಂಜಾನೆ ಕೂಡ ಹಾಲ್ ಹಾಕ್ಬಿಡ್ತಾನ. ಹಾಲ್ ಹಾಕಿ ಇವ್ರಿಗೆ ಹಿಂಗ್ ಮಾಡಿ, ಇವ್ರ ಮೇಲೆ ಈ ಕೇಸ್ ಹಾಕಿ ಎಲ್ಲಾರು ಇವನ್ ಹೇಳಿದ ಮಾತೇನ್ ಕೇಳಲ್ಲ. ಒಂದು ಟೈಮ್ ಇತ್ತು ಅದು, ಈಗ ಟೈಮ್ ಬದಲಾಗಿದೆ. ಇವ್ ಸೆಟ್ಟಿಂಗ್ ಮಂಜುನಾಥ, ಅಲ್ಲಿ ಒಬ್ನು ಟಾಕಿಂಗ್ ಮಂಜುನಾಥ, ಇಲ್ಲಿ ಸೆಟ್ಟಿಂಗ್ ಮಂಜುನಾಥ. ಇವರು ದೇವಸ್ಥಾನವನ್ನ ಮುಂದಿಟ್ಕೊಂಡು ಹಾಳು ಮಾಡ್ತಾ ಇದ್ದಾರೆ. ಯಾರು ಇವ್ರ ಮಾತು ಕೇಳಿದ್ರು ಎಲ್ಲಾ ಈಗ ಕೆಡ್ಡಾಗಿ ಬೀಳ್ತಾ ಇದಾರೆ ನೋಡಿ, ಬಟ್ಲಿ ಆಗ್ತಾ ಇದಾರೆ. ಈಗ ಇವ್ರು ನೆಕ್ಸ್ಟ್ ರೇವಣ್ಣ ಎಂಟ್ರಿಂಗ್, ಕಾಮಣ್ಣ ಇಸ್ ವೇಟಿಂಗ್. ಇವ್ರ ಪಾಳೆ ನೆಕ್ಸ್ಟ್ ಇದೆ. ಈಗ ಬರುತ್ತೆ, ಇವ್ರಿಗೂ ಕೂಡ ಪಾಳೆ ಬರುತ್ತೆ. ಕ್ಯೂ ನಲ್ಲಿ ಇವರೇ ನೆಕ್ಸ್ಟ್ ಇರೋದೇ. ಈಗ ಹೇಮಾವತಿ ತೀರದವರು ಬೆತ್ತಲೆ ಆಗ್ತಾ ಇದಾರೆ. ನೆಕ್ಸ್ಟ್ ಈಗ 7-9 ತಿಂಗಳಿಂದ ನಾವು